ಜನಾರ್ದನ್ ರೆಡ್ಡಿ ಅವರು ಸಹ ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ. 12 ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಲೂಟಿ ಮಾಡಿದ್ಮೇಲೆ ತಾನೇ ಜೈಲಿಗೆ ಹೋಗಿದ್ದು. ಮತ್ತೆ ಅವರು ಬಳ್ಳಾರಿಗೆ ಬರಬಾರದು ಅಂತ ಯಾಕೆ ಹೇಳಿದ್ರು? ಕಂಡೀಷನ್ ಹಾಕಿದ್ರಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆಯಲ್ಲ. ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಹೇಳೋದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ 22ರಿಂದ, ಅಲ್ಲಿ ಮಾತಾಡ್ಲಿ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು, ಬಿಕಾಸ್ ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗ್ಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ 3 ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು. ಈಗ ಅದರಲ್ಲಿ ಒಂದು 10% ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ನೆಕ್ಸ್ಟ್. ಇಲ್ಲ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಎಲ್ಲ BLAಗಳಿಗೆ ಎಲ್ಲ ಹೇಳಿದ್ದೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ. ಈಗ SIR ಸ್ಪೆಷಲ್ ಇನಿಷಿಯೇಟಿವ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನಮ್ಮ ಎಲ್ಲ ಮತದಾರರಿಗೆ, ನಮ್ಮ ಎಲ್ಲ BLAಗಳಿಗೆ ರಾಜ್ಯ ಚುನಾವಣಾ ಆಯೋಗ ಬೆಳಗಾವಿ BBMP ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಹೇಳಿದ್ರು. ಯಾವುದು ನಮ್ದು ಡಿಮ್ಯಾಂಡ್ ಇರೋದು ಅದೇ ಅಲ್ವಾ? ಬ್ಯಾಲೆಟ್ ಪೇಪರ್ ನಲ್ಲೇ ಮಾಡಬೇಕು. ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ. ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ. ಬಟ್ ನಿಜವಾದಂತ ವೋಟರ್ ಮತದಾರರು ಇದಾರಲ್ಲ, ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು. ಈಗ ನೋಡಪ್ಪ, ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವೆಲ್ಲ ತಯಾರಿ ಮಾಡ್ತೀವಿ. ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಆವಾಗ. ತಿಂಗಳ ಅಂತ ಹೇಳಿಲ್ಲ, ಇಲ್ಲಿ ಹೇಳಿಲ್ಲ. ಯಾವಾಗ ಕರೀತಾರ ಅವಾಗ. ಜನಾರ್ದನ್ ರೆಡ್ಡಿ ಅವರು ಸಹ ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ. 12 ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಲೂಟಿ ಮಾಡಿದ್ಮೇಲೆ ತಾನೇ ಜೈಲಿಗೆ ಹೋಗಿದ್ದು. ಮತ್ತೆ ಅವರು ಬಳ್ಳಾರಿಗೆ ಬರಬಾರದು ಅಂತ ಯಾಕೆ ಹೇಳಿದ್ರು? ಕಂಡೀಷನ್ ಹಾಕಿದ್ರಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆಯಲ್ಲ. ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಹೇಳೋದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ 22ರಿಂದ, ಅಲ್ಲಿ ಮಾತಾಡ್ಲಿ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು, ಬಿಕಾಸ್ ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗ್ಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ 3 ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು. ಈಗ ಅದರಲ್ಲಿ ಒಂದು 10% ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ನೆಕ್ಸ್ಟ್. ಇಲ್ಲ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಎಲ್ಲ BLAಗಳಿಗೆ ಎಲ್ಲ ಹೇಳಿದ್ದೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ. ಈಗ SIR
ಸ್ಪೆಷಲ್ ಇನಿಷಿಯೇಟಿವ್ ರಿವಿಷನ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನಮ್ಮ ಎಲ್ಲ ಮತದಾರರಿಗೆ, ನಮ್ಮ ಎಲ್ಲ BLAಗಳಿಗೆ ಸರಿ, ರಾಜ್ಯ ಚುನಾವಣಾ ಆಯೋಗ ಬೆಳಗಾವಿ BBMP ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಯಾವುದು GB ನಮ್ದು ಡಿಮ್ಯಾಂಡ್ ಇರೋದು ಅದೇ ಅಲ್ವಾ, ಬ್ಯಾಲೆಟ್ ಪೇಪರ್ ನಲ್ಲೇ ಮಾಡಬೇಕು. ಕಾಂಗ್ರೆಸ್ ಪೊಲಿಟಿಕಲ್ ಆಗಿ ವಿರೋಧ ಮಾಡ್ತದ. ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ. ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ. ಬಟ್ ನಿಜವಾದಂತ ವೋಟರ್ ಮತದಾರರು ಇದಾರಲ್ಲ, ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು. ವಿಧೇಯಕವನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಸರ್ ಮುಂದೆ. ಈಗ ನೋಡಪ್ಪ, ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವೆಲ್ಲ ತಯಾರಿ ಮಾಡ್ತೀವಿ. ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಆವಾಗ, ತಿಂಗಳ ಅಂತ ಹೇಳಿ ಇಲ್ಲ, ಇಲ್ಲಿ ಹೇಳಿಲ್ಲ. ಯಾವಾಗ ಕರೀತಾರ ಅವಾಗ. ಜನಾರ್ದನ್ ರೆಡ್ಡಿ ಅವರು ಸಹ ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ. 12 ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಲೂಟಿ ಮಾಡಿದ್ಮೇಲೆ ತಾನೇ ಜೈಲಿಗೆ ಹೋಗಿದ್ದು. ಮತ್ತೆ ಅವರು ಬಳ್ಳಾರಿಗೆ ಬರಬಾರದು ಅಂತ ಯಾಕೆ ಹೇಳಿದ್ರು? ಕಂಡೀಷನ್ ಹಾಕಿದ್ರಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆಯಲ್ಲ. ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಹೇಳೋದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ 22ರಿಂದ, ಅಲ್ಲಿ ಮಾತಾಡ್ಲಿ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು, ಬಿಕಾಸ್ ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗ್ಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ 3 ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು. ಈಗ ಅದರಲ್ಲಿ ಒಂದು 10% ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ನೆಕ್ಸ್ಟ್. ಇಲ್ಲ. ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಎಲ್ಲ BLAಗಳಿಗೆ ಎಲ್ಲ ಹೇಳಿದ್ದೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ. ಈಗ SIR ಸ್ಪೆಷಲ್ ಇನಿಷಿಯೇಟಿವ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನಮ್ಮ ಎಲ್ಲ ಮತದಾರರಿಗೆ, ನಮ್ಮ ಎಲ್ಲ BLAಗಳಿಗೆ ಸರಿ, ರಾಜ್ಯ ಚುನಾವಣಾ ಆಯೋಗ ಬೆಳಗಾವಿ BBMP ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಯಾವುದು GB ನಮ್ದು ಡಿಮ್ಯಾಂಡ್ ಇರೋದು ಅದೇ ಅಲ್ವಾ, ಬ್ಯಾಲೆಟ್ ಪೇಪರ್ ನಲ್ಲೇ ಮಾಡಬೇಕು. ಕಾಂಗ್ರೆಸ್ ಪೊಲಿಟಿಕಲ್ ಆಗಿ ವಿರೋಧ ಮಾಡ್ತದ. ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ. ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ. ಬಟ್ ನಿಜವಾದಂತ ವೋಟರ್ ಮತದಾರರು ಇದಾರಲ್ಲ, ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು. ವಿಧೇಯಕವನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಸರ್ ಮುಂದೆ. ಈಗ ನೋಡಪ್ಪ, ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವೆಲ್ಲ ತಯಾರಿ ಮಾಡ್ತೀವಿ. ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಆವಾಗ, ತಿಂಗಳ ಅಂತ ಹೇಳಿ ಇಲ್ಲ, ಇಲ್ಲಿ ಹೇಳಿಲ್ಲ. ಯಾವಾಗ ಕರೀತಾರ ಅವಾಗ.